ಗೊತ್ತಿಲ್ಲ. ಈಗ ನೋಡಿ, ಮಾಜಿ ಪ್ರಧಾನಿಗಳ ಹೇಳಿಕೆ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅಂತಿಮವಾಗಿ ನಮ್ಮ ಎರಡೂ ಪಕ್ಷದ ಹೈಕಮಾಂಡ್ ಇದೆ. ಎರಡೂ ಪಕ್ಷದ ಹೈಕಮಾಂಡ್ ಅವರು ಕೂತ್ಕೊಂಡು ಯಾವ ರೀತಿ ಹೋಗಬೇಕು ಅಂತ ಅವ್ರು ನಿರ್ಣಯ ತಗೊಳ್ತಾರೆ. ನಾವು ಆ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೇವೆ. ನನ್ನ ವ್ಯಾಪ್ತಿಯಲ್ಲಿ ಇವತ್ತು ಅದು ನನ್ನ ಕಾರ್ಯವ್ಯಾಪ್ತಿಗೆ ಬರಲ್ಲ. ನಮ್ಮ ಹೈಕಮಾಂಡು, ಎರಡೂ ಪಕ್ಷದ ಹೈಕಮಾಂಡ್ ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ ಅದನ್ನು ನಾವೆಲ್ಲ ಕೂಡ ಸ್ಥಳೀಯವಾಗಿ ಪಾಲನೆ ಮಾಡ್ತೀವಿ. ಅವ್ರು ಎಸ್ ಅಂದರೆ ಎಸ್ಸು, ನೋ ಅಂದರೆ ನೋ, ನಮ್ಮದೇನಿದೆ ಗೊತ್ತಿಲ್ಲ. ಈಗ ನೋಡಿ, ಮಾಜಿ ಪ್ರಧಾನಿಗಳ ಹೇಳಿಕೆ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅಂತಿಮವಾಗಿ ನಮ್ಮ ಎರಡೂ ಪಕ್ಷದ ಹೈಕಮಾಂಡ್ ಇದೆ. ಎರಡೂ ಪಕ್ಷದ ಹೈಕಮಾಂಡ್ ಅವರು ಕೂತ್ಕೊಂಡು ಯಾವ ರೀತಿ ಹೋಗಬೇಕು ಅಂತ ಅವ್ರು ನಿರ್ಣಯ ತಗೊಳ್ತಾರೆ. ನಾವು ಆ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೇವೆ. ನನ್ನ ವ್ಯಾಪ್ತಿಯಲ್ಲಿ ಇವತ್ತು ಅದು ನನ್ನ ಕಾರ್ಯವ್ಯಾಪ್ತಿಗೆ ಬರಲ್ಲ. ನಮ್ಮ ಹೈಕಮಾಂಡು, ಎರಡೂ ಪಕ್ಷದ ಹೈಕಮಾಂಡ್ ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ ಅದನ್ನು ನಾವೆಲ್ಲ ಕೂಡ ಸ್ಥಳೀಯವಾಗಿ ಪಾಲನೆ ಮಾಡ್ತೀವಿ. ಅವ್ರು ಎಸ್ ಅಂದರೆ ಎಸ್ಸು, ನೋ ಅಂದರೆ ನೋ, ನಮ್ಮದೇನಿದೆ ಗೊತ್ತಿಲ್ಲ. ಈಗ ನೋಡಿ, ಮಾಜಿ ಪ್ರಧಾನಿಗಳ ಹೇಳಿಕೆ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅಂತಿಮವಾಗಿ ನಮ್ಮ ಎರಡೂ ಪಕ್ಷದ ಹೈಕಮಾಂಡ್ ಇದೆ. ಎರಡೂ ಪಕ್ಷದ ಹೈಕಮಾಂಡ್ ಅವರು ಕೂತ್ಕೊಂಡು ಯಾವ ರೀತಿ ಹೋಗಬೇಕು ಅಂತ ಅವ್ರು ನಿರ್ಣಯ ತಗೊಳ್ತಾರೆ. ನಾವು ಆ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೇವೆ. ನನ್ನ ವ್ಯಾಪ್ತಿಯಲ್ಲಿ ಇವತ್ತು ಅದು ನನ್ನ ಕಾರ್ಯವ್ಯಾಪ್ತಿಗೆ ಬರಲ್ಲ. ನಮ್ಮ ಹೈಕಮಾಂಡು, ಎರಡೂ ಪಕ್ಷದ ಹೈಕಮಾಂಡ್ ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ ಅದನ್ನು ನಾವೆಲ್ಲ ಕೂಡ ಸ್ಥಳೀಯವಾಗಿ ಪಾಲನೆ ಮಾಡ್ತೀವಿ. ಅವ್ರು ಎಸ್ ಅಂದರೆ ಎಸ್ಸು, ನೋ ಅಂದರೆ ನೋ, ನಮ್ಮದೇನಿದೆ ಗೊತ್ತಿಲ್ಲ. ಈಗ ನೋಡಿ, ಮಾಜಿ ಪ್ರಧಾನಿಗಳ ಹೇಳಿಕೆ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅಂತಿಮವಾಗಿ ನಮ್ಮ ಎರಡೂ ಪಕ್ಷದ ಹೈಕಮಾಂಡ್ ಇದೆ. ಎರಡೂ ಪಕ್ಷದ ಹೈಕಮಾಂಡ್ ಅವರು ಕೂತ್ಕೊಂಡು ಯಾವ ರೀತಿ ಹೋಗಬೇಕು ಅಂತ ಅವ್ರು ನಿರ್ಣಯ ತಗೊಳ್ತಾರೆ. ನಾವು ಆ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೇವೆ. ನನ್ನ ವ್ಯಾಪ್ತಿಯಲ್ಲಿ ಇವತ್ತು ಅದು ನನ್ನ ಕಾರ್ಯವ್ಯಾಪ್ತಿಗೆ ಬರಲ್ಲ. ನಮ್ಮ ಹೈಕಮಾಂಡು, ಎರಡೂ ಪಕ್ಷದ ಹೈಕಮಾಂಡ್ ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ ಅದನ್ನು ನಾವೆಲ್ಲ ಕೂಡ ಸ್ಥಳೀಯವಾಗಿ ಪಾಲನೆ ಮಾಡ್ತೀವಿ. ಅವ್ರು ಎಸ್ ಅಂದರೆ ಎಸ್ಸು, ನೋ ಅಂದರೆ ನೋ, ನಮ್ಮದೇನಿದೆ ಗೊತ್ತಿಲ್ಲ. ಈಗ ನೋಡಿ, ಮಾಜಿ ಪ್ರಧಾನಿಗಳ ಹೇಳಿಕೆ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅಂತಿಮವಾಗಿ ನಮ್ಮ ಎರಡೂ ಪಕ್ಷದ ಹೈಕಮಾಂಡ್ ಇದೆ. ಎರಡೂ ಪಕ್ಷದ ಹೈಕಮಾಂಡ್ ಅವರು ಕೂತ್ಕೊಂಡು ಯಾವ ರೀತಿ ಹೋಗಬೇಕು ಅಂತ ಅವ್ರು ನಿರ್ಣಯ ತಗೊಳ್ತಾರೆ. ನಾವು ಆ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೇವೆ. ನನ್ನ ವ್ಯಾಪ್ತಿಯಲ್ಲಿ ಇವತ್ತು ಅದು ನನ್ನ ಕಾರ್ಯವ್ಯಾಪ್ತಿಗೆ ಬರಲ್ಲ. ನಮ್ಮ ಹೈಕಮಾಂಡು, ಎರಡೂ ಪಕ್ಷದ ಹೈಕಮಾಂಡ್ ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ ಅದನ್ನು ನಾವೆಲ್ಲ ಕೂಡ ಸ್ಥಳೀಯವಾಗಿ ಪಾಲನೆ ಮಾಡ್ತೀವಿ. ಅವ್ರು ಎಸ್ ಅಂದರೆ ಎಸ್ಸು, ನೋ ಅಂದರೆ ನೋ, ನಮ್ಮದೇನಿದೆ ಗೊತ್ತಿಲ್ಲ. ಈಗ ನೋಡಿ, ಮಾಜಿ ಪ್ರಧಾನಿಗಳ ಹೇಳಿಕೆ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅಂತಿಮವಾಗಿ ನಮ್ಮ ಎರಡೂ ಪಕ್ಷದ ಹೈಕಮಾಂಡ್ ಇದೆ. ಎರಡೂ ಪಕ್ಷದ ಹೈಕಮಾಂಡ್ ಅವರು ಕೂತ್ಕೊಂಡು ಯಾವ ರೀತಿ ಹೋಗಬೇಕು ಅಂತ ಅವ್ರು ನಿರ್ಣಯ ತಗೊಳ್ತಾರೆ. ನಾವು ಆ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೇವೆ. ನನ್ನ ವ್ಯಾಪ್ತಿಯಲ್ಲಿ ಇವತ್ತು ಅದು ನನ್ನ ಕಾರ್ಯವ್ಯಾಪ್ತಿಗೆ ಬರಲ್ಲ. ನಮ್ಮ ಹೈಕಮಾಂಡು, ಎರಡೂ ಪಕ್ಷದ ಹೈಕಮಾಂಡ್ ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ ಅದನ್ನು ನಾವೆಲ್ಲ ಕೂಡ ಸ್ಥಳೀಯವಾಗಿ ಪಾಲನೆ ಮಾಡ್ತೀವಿ. ಅವ್ರು ಎಸ್ ಅಂದರೆ ಎಸ್ಸು, ನೋ ಅಂದರೆ ನೋ, ನಮ್ಮದೇನಿದೆ